ಧೂಪದ ಗೊಗ್ಗವೆ ವೇದಿಕೆಯ ಮೇಲೆ. ಶ್ರೀಮತಿ ಬಸವಶ್ರೀ ಬಾತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತರು ಜಂಗಮರಲ್ಲಿ ಕಟ್ಟಿಕೊಡಬೇಕೆ ಧೂಪದ ಹೊಗೆ. ಹೊಗೆ ಎತ್ತ ಹೋದರೂ ಅದು ಸತ್ಯವೆಂಬೇ ನಾಸ್ತಿನಾಥ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಎರಡೂ ಉಭಯವು ಹೆಣ್ಣೋ ಗಂಡೋ ಹುಸಿ ನಾಸ್ತಿನಾಥ. ಶಿಕಾರಿಪುರ ತಾಲೂಕಿನ ಬಳ್ಳಿವಿ ಗ್ರಾಮದಲ್ಲಿ ಜನಿಸಿದ ಇವರು 12ನೇ ಶತಮಾನದ ಅಗ್ರಗಣ್ಯ ಶರಣರು, ಶೂನ್ಯ ಸಿಂಹಾಸನದ ಅಧ್ಯಕ್ಷರು. ಇವರ ವಚನಗಳ ಅಂಕಿತ ಗುಹೇಶ್ವರ. ಇವರದು ಬೆಡಗಿನ ವಚನಗಳು. ಶ್ರೀಶೈಲಕ್ಕೆ ಹೋಗಿ ಬಯಲಲ್ಲಿ ಬಯಲಾದಂಥವರು ಅಲ್ಲಮಪ್ರಭುಗಳು. ಈ ಅಲ್ಲಮಪ್ರಭುವಿನ ಪಾತ್ರದಲ್ಲಿ ಶ್ರೀಮತಿ ಮಹಾನಂದ ಬೆಲ್ಲದ್. 280 ಕೋಟಿ ವಚನವ ಹಾಡಿ ಹಲವು ಹಮ್ಮಲಿಸಿತ್ತು ಎನ್ನ ಮನ ನೋಡ. ಮನ ಘನ ಅರಿಯದು, ಘನ ಮನ ಅರಿಯದು, ಗುಹೇಶ್ವರನೆಂಬ ಲಿಂಗವರಿತ ಬಳಿಕ ಗೀತವೆಲ್ಲ ಬಂತು ಮಾತಿನೊಳಗ. ಬಸವಣ್ಣನವರ ಪಾತ್ರದಲ್ಲಿ ಶ್ರೀಮತಿ ವೀಣಾ ಕವಟಗಿಮಠ್. ಬಸವಣ್ಣನವರು ಭಕ್ತಿ ಭಂಡಾರಿ, ಕ್ರಾಂತಿಯೋಗಿ, ಮಹಾಮಾನವತಾವಾದಿ, ಯುಗಪುರುಷ ಎಂದೆಲ್ಲ ಬೆರೆಸಿಕೊಂಡಂಥವರು. ಬಸವನ ಬಾಗೇವಾಡಿಯ ಇಂಗ್ಲೇಶ್ವರದಲ್ಲಿ ಜನಿಸಿದ ಇವರು 12ನೇ ಶತಮಾನದ ಸುಜ್ಞಾನಿ. ಇವರು ಬಿಜ್ಜಳನ ಅರ್ಥಮಂತ್ರಿ, ಲಿಂಗಾಯತ ಧರ್ಮದ ಪ್ರತಿಷ್ಠಾಪಕರು. ಅರಿದಡೆ ಶರಣ, ಮರಿದಡೆ ಮಾನವ, ಕಾಯಕವೇ ಕೈಲಾಸ ಎಂದು ಬಿತ್ತಿದವರು ಬಸವಣ್ಣನವರು. ಇದೀಗ ಬಸವಣ್ಣನವರು ವೇದಿಕೆಗೆ ಬರುತ್ತಿದ್ದಾರೆ. ಶ್ರೀಮತಿ ವೀಣಾ ಕವಟಗಿಮಠ್. ಕೊಳಬೇಡ ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೆಲೆಸುವ ಪರಿ. ಮಂತ್ರಿ ಬಲದೇವನ ಮಗಳು. ಇವರ ಗುರುಗಳು ಗಣಲಿಂಗ ರುದ್ರಮುನಿಗಳು. ಪತಿಯ ಇಚ್ಛಾನುಸಾರಣಿ, ದಾಸೋಹ ನಿರತೆ, ಲಿಂಗ ನಿಷ್ಠೆಯುಳ್ಳ ಆಧ್ಯಾತ್ಮ ಸಾಧಕಿ, ಗಂಗಾಪ್ರಿಯ ಕೂಡಲ ಸಂಗಮದೇವ ಇವರ ವಚನಗಳ ಅಂಕಿತ. ಗಂಗಾಂಬಿಕೆ ಇದೀಗ ವೇದಿಕೆಗೆ. ಶ್ರೀಮತಿ ಪೂರ್ಣಿಮಾ ಕಡೋಲೆ. ಶರಣರ ವಚನಗಳನ್ನು ಸಂರಕ್ಷಿಸುವುದೇ ನನ್ನ ಕರ್ತವ್ಯ. ನನ್ನ ಪ್ರಾಣ ಹೋದರೂ ಸರಿಯೇ. ಶರಣರೇ, ಉಳಿಯತ್ತ ಮುನ್ನಡೆಯಿರಿ. ಈ ವಚನಗಳ ಕಟ್ಟುಗಳನ್ನು ಸಂರಕ್ಷಿಸುವೆನು. ಪತಿಯಾಜ್ಞೆಯಲ್ಲಿ ಪತಿಗೆ ಯಾಕೆ ಪ್ರತಿಜ್ಞೆಯು? ಪ್ರತಿಜ್ಞೆಯ ಪತಿತರದಲ್ಲಿ ಹೋಪದಿರೇ ಯಾತನೆಯಲ್ಲವೇ? ಇವಳ ಲಿಂಗ ನಿಷ್ಠೆ ಇವಳಿಗೆ, ನಮ್ಮ ನಿಷ್ಠೆ ಪತಿಯಾಜ್ಞೆಯಲ್ಲಿ ಕಾಣ. ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಎಳವತ್ತಿಮಠ್. ನೀಲಾಂಬಿಕೆ ಸಿದ್ದರಸ ಮತ್ತು ಪದ್ಮಗಂಧಿ ದಂಪತಿಗಳ ಮಗಳು. ಬಸವಣ್ಣನವರ 2ನೇ ಪತ್ನಿ. ನೀಲಾಂಬಿಕೆ ಕೇವಲ ಪತಿಯೆಂದು ಭಾವಿಸದೆ ಬಸವಣ್ಣನವರನ್ನು ತಮ್ಮ ಗುರು ದೇವರೆಂದು ನಂಬಿದವರು. ಈಕೆ ಬಿಜ್ಜಳನ ಸಾಕು ತಂಗಿ. ನೀಲಾಂಬಿಕೆ, ನೀಲಲೋಚನೆ, ನೀಲಮ್ಮ, ಮಾಯಾದೇವಿ ಎಂಬ ಇವರ ಪರ್ಯಾಯ ನಾಮಗಳು. ಅಕ್ಕ ಮಹಾದೇವಿ ಮತ್ತು ಗುಡ್ಡಾಪುರದ ದಾನಮ್ಮ ಇವರಿಗೆ ಮಾತೃತ್ವದ ಪ್ರೇಮವನ್ನ ನೀಡಿದವರು. ನೀಲಾಂಬಿಕೆ ಇವರೊಬ್ಬ ಗಾಯಕಿ. ಆಧ್ಯಾತ್ಮ ಮತ್ತು ವೈಚಾರಿಕ ಚಿಂತನೆಗಳನ್ನ ವಚನಗಳಲ್ಲಿ ನೀಡಿದವರು. ಬಸವಪ್ರಿಯ ಕೂಡಲ ಸಂಗಮ ದೇವ ಇವರ ವಚನಗಳ ಅಂಕಿತ ನಾಮ. ಈ ವೇದಿಕೆಗೆ ನೀಲಾಂಬಿಕೆ ಶ್ರೀಮತಿ ಶೋಭಾ ಎಳವತ್ತಿಮಠ್.
ಇದೀಗ ವೇದಿಕೆಗೆ ಅಕ್ಕನಾಗಮ್ಮ ಶ್ರೀ ಪ್ರಾತಃ ಕಾಲ ಕೃತಿಕಾ ನಕ್ಷತ್ರದಲ್ಲಿ ಕ್ರಿಸ್ತಶಕ 1144ರಲ್ಲಿ ಜನಿಸಿದ ಇವರು ಬಸವಣ್ಣನ ಅಳಿಯ ಅಕ್ಕನಾಗಮ್ಮಳ ಪುತ್ರ. ಶರಣ ಸಂಕುಲದಲ್ಲಿ ಇವರು ಅಗ್ರಗಣ್ಯರು. ಇದೀಗ ವೇದಿಕೆಗೆ ಚನ್ನಬಸವಣ್ಣ ಶ್ರೀಮತಿ ಉಮಾ ವಸ್ತ್ರದ್. ಬಸವ ಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ. ಈ ತ್ರಿವಿಧಿಗಳಲ್ಲಿ ಯೋಗಿನಾಥ ಎಂಬುದು ಅಂಕಿತ. ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದೀಗ ವೇದಿಕೆಗೆ ಸೊನ್ನಲಗಿಯ ಸಿದ್ದರಾಮ ಶ್ರೀಮತಿ ಶಕುಂತಲಾ ಗೋನ್ಮಾಡೆ. ಇಂದ್ರ ನೋಡುವಡೆ ಬಗದೇಹಿ, ಚಂದ್ರ ನೋಡುವಡೆ ಗುರು ಪತ್ನಿ ರಮಣಿ, ಉಪೇಂದ್ರ ನೋಡುವಡೆ ಭಾರದ ಭವದಲ್ಲಿ ಬಂದ ಅವತಾರಿ, ಬ್ರಹ್ಮ ನೋಡುವಡೆ ಸ್ವಪುತ್ರೀಪತಿ, ಮುನಿಗಣ ನೋಡುವಡೆ ಕುಲಹೀನರು, ಗಣಪತಿ ನೋಡುವಡೆ ಗಜಾನನ, ವೀರಭದ್ರ ನೋಡುವಡೆ ಮಹತ್ ಪ್ರಳಯೋಗ್ನಿ ಸಮಕ್ರೋರಿ, ಷಣ್ಮುಖ ನೋಡುವಡೆ ತಾರಕ ದ್ವೇಷಿ. ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು. ನೀ ನೋಡುವಡೆ ಸ್ಮಶಾನವಾಸಿ, ರುಂಡ ಮಾಲಾದ್ಯಲಂಕಾರ, ನಿನ್ನ ವಾಹನ ಚಿರಂಗಾದಿ ವೃಷಭ, ನಿರ್ಪಿಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂಕಿತ ಅಮರೇಶ್ವರ ಲಿಂಗ. ಇದೀಗ ಆಯ್ದಕ್ಕಿ ಮಾರಯ್ಯ ಶ್ರೀಮತಿ ನಂದಿನಿ ನೂಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಾಯಕದಲ್ಲಿ ನಿರತನಾಗದೆ ಗುರು ಪೂಜೆಯನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗಾರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ಲಕ್ಕಮ್ಮ, ಇವತ್ತಿನ ದಾಸೋಹಕ್ಕಾಗಿ ಬಸವಣ್ಣನವರ ಮನೆಯಲ್ಲಿ ಅಂಗಳದಲ್ಲಿ ಬಿದ್ದಕ್ಕೇನು ಆಯ್ತು ತರುವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಪ್ಪ, ಇಷ್ಟೊಂದಾಗಿ ಬಿದ್ದಿರಲಿಲ್ಲ ಇವತ್ತು. ಇರಲಿ. ಓಂ ನಮಃ ಶಿವಾಯ,
ಇವತ್ತಿನ ದಾಸೋಹ ಬಹಳ ಸಂಭ್ರಮದಿಂದ ನಡೆಯುವುದು. ಲಕ್ಕಮ್ಮ ಈ ಅಕ್ಕಿಯ ನೋಡಿದರೆ ಬಹಳ ಸಂತೋಷವಾಗುವಳು. ಲಕ್ಕಮ್ಮ, ಲಕ್ಕಮ್ಮ, ತೆಗೆದುಕೋ ಅಕ್ಕಿಯನ್ನು. ಇವತ್ತಿನ ದಾಸೋಹಕ್ಕಾಗಿ ಸಿದ್ಧಪಡಿಸು. ಇಷ್ಟೊಂದು ಭಾರವಾಗಿದೆ ಅಲ್ಲ. ಒಮ್ಮನವ ಮೀರಿ ನಿಮ್ಮನವ ತಂದೀರಿ. ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ? ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿದು ಬನ್ನಿ ಮಾರಾಯ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸತಿ ಆಸೆ ನಿಮಗೇಕೆ? ಈಶ್ವರನಪ್ಪ ಮಾರಾಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಾಯ. ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ದಂಪತಿಗಳು. ಐದಕ್ಕಿ ಲಕ್ಕಮ್ಮ ಶ್ರೀಮತಿ ಜಯಶ್ರೀ ಸಾರಂಗಮಠ. ಇದೀಗ ಅಂಬಿಗರ ಚೌಡಯ್ಯ ಶ್ರೀಮತಿ ಮಹಾದೇವಿ ಹುದ್ದಾರ್ ಪಂಬಿ ವಿರೂಪಾಕ್ಷರವರ ಪುತ್ರ. ಚೌಡೇಶ ಇವರ ಮೂಲ ಹೆಸರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಾಪುರ ಇವರ ಊರು. ಇವರ ವಚನ ಅಂಕಿತ ಅಂಬಿಗರ ಚೌಡಯ್ಯ. ವೃತ್ತಿಯಲ್ಲಿ ಅಂಬಿಗ. ಇವರ ವಚನಗಳಲ್ಲಿ ಸಮಾಜ ವಿಡಂಬನೆ, ವ್ಯಾಘ್ರದೃಷ್ಟಿ ಬೇರೆಯವರಲ್ಲಿ ಕಾಣುವುದಿಲ್ಲ. ಇದೀಗ ವೇದಿಕೆಗೆ ಅಂಬಿಗರ ಚೌಡಯ್ಯ ಶ್ರೀಮತಿ ಮಹಾದೇವಿ ಹುದ್ದಾರ್. ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲಟ್ಟೆ ಮೂಲರೆ ಕಂಡರೆ ಎಡಗಾಲಿ ಮೆಟ್ಟಿನಿಂದ ಲತಲತನೆ ಮಳೆಯನೆಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಇದೀಗ ವೇದಿಕೆಗೆ ಬೊಂತಾದೇವಿ ಶ್ರೀಮತಿ ಜಯಶ್ರೀ ನಾಗರಳ್ಳಿ. ಬೊಂತಾದೇವಿಯ ನಿಜನಾಮ ನಿಜಾದೇವಿ. ಇವರು ಕಾಶ್ಮೀರದ ಮಾಂಡವ್ಯಪುರದ ರಾಜಕುಮಾರಿಯಾಗಿದ್ದರು. ಮಹಿಳಾ ವಚನಕಾರರಲ್ಲಿ ಇವರು ಕೂಡ ಒಬ್ಬರು. ಇವರ ಕೆಲವೇ ವಚನಗಳು ನಮಗೆ ಸಿಗುವುದುಂಟು. ಅಂಕಿತ ಬಿಡಾಡಿ. ಜಾತಿ ಭೇದ ವಿರೋಧ, ಎಲ್ಲರೂ ಸಮಾನರು, ಶಿವಭಕ್ತಿ ಮತ್ತು ಆತ್ಮಜ್ಞಾನ ಇವರ ಸಂದೇಶವಾಗಿದೆ. ಇದೀಗ ವೇದಿಕೆಗೆ ಬೊಂತಾದೇವಿ ಶ್ರೀಮತಿ ಜಯಶ್ರೀ ನಾಗರಳ್ಳಿ. ಊರ ಒಳಗಡೆ ಬಯಲು, ಊರ ಹೊರಗಡೆ ಬಯಲುಂಟೆ. ಊರೊಳಗಡೆ ಬ್ರಾಹ್ಮಣ ಬಯಲು, ಊರ ಹೊರಗಡೆ ಹೊಲೆ ಬಯಲುಂಟೆ. ಎಲ್ಲಿ ನೋಡಿದೊಡೆ ಬಯಲೊಂದೆ, ಭಿತ್ತಿಯಲ್ಲಿ ಒಳ ಹೊರಗೆಂಬ ನಾಮವಹಿಸೆ. ಎಲ್ಲಿ ನೋಡಿದೊಡೆ, ಎಲ್ಲಿ ಕರೆದೊಡೆ, ಓ ಎಂಬಾತನೇ ಬಿಡಾಡಿ ಶಿವ. ಈಗ ವೇದಿಕೆಗೆ ಹರಳಯ್ಯ ಮತ್ತು ಕಲ್ಯಾಣಿ ದಂಪತಿಗಳು. ಶ್ರೀಮತಿ ಭಾರತಿ ಚೌಲ, ಶ್ರೀಮತಿ ಸವಿತಾ ತಾರ್ದಾಳೆ. ಶರಣು ಶರಣಾರ್ಥಿ ಹರಳಯ್ಯನವರೇ. ನನಗೆ ಶರಣು ಶರಣಾರ್ಥಿಯೇ. ಪ್ರಭುಗಳು ನನಗೆ ಶರಣು ಶರಣಾರ್ಥಿ ಹೇಳಿದರು. ಕಲ್ಯಾಣಿಯೇ, ಕಲ್ಯಾಣಿಯೇ. ಏನು ಶರಣರೇ, ಏನಾಯಿತು? ಇವತ್ತು ಬಸವಣ್ಣನವರಿಗೆ ನಾನು ಶರಣು ಎಂದೆ. ಅದಕ್ಕೆ ಆ ಮಹಾಪ್ರಭುಗಳು ನನಗೆ ಶರಣು ಶರಣಾರ್ಥಿ ಹರಳಯ್ಯನವರೇ ಎಂದರು. ಏನು, ನಿಮಗೆ ಶರಣು ಶರಣಾರ್ಥಿ ಎಂದರೆ? ಹೌದು ಕಲ್ಯಾಣಿ, ಹೌದು. ಅವರ ಈ ಋಣವನ್ನು ನಾವು ಹೇಗೆ ತೀರಿಸೋಣ? ಅವರ ಋಣವನ್ನು ತೀರಿಸುವುದು ನಿಮ್ಮ ಬಲತೊಡೆಯ ಚರ್ಮದಿಂದ, ನನ್ನ ಎಡತೊಡೆಯ ಚರ್ಮದಿಂದ ಒಂದು ಜೊತೆ ಚೊಮ್ಮಾವಿಗೆಯನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಿಸೋಣ. ಹೌದು ಕಲ್ಯಾಣಿ, ಒಳ್ಳೆಯ ವಿಚಾರ. ಹಾಗೆಯೇ ಮಾಡೋಣ ಬಾ.
ಬಸವ 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 ಸ್ವೀಕರಿಸಿ ಪ್ರಭುಗಳೇ. ಓ, ಎಷ್ಟು ಅದ್ಭುತವಾದ ಚಮ್ಮಾವಿಗೆಗಳು ಇವು. ಇವು ಯಾವ ಪ್ರಾಣಿಯಿಂದ ಚರ್ಮದಿಂದ ಮಾಡಿರುವ ಚಮ್ಮಾವಿಗೆ ಇದು? ಇವು ನಮ್ಮಿಬ್ಬರ ಚರ್ಮದಿಂದ ಮಾಡಿದ ಚಮ್ಮಾವಿಗೆ ಪ್ರಭುಗಳೇ. ಇವುಗಳನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಪಾವನಗೊಳಿಸುತ್ತದೆ. ಶಿವ 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 ಶಿವ, ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತನಕ್ಕಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ. ಹರಳೆಯನವರೇ, ಈ ಪಾದುಕೆಗಳನ್ನು ನಾನು ಧರಿಸುವುದಿಲ್ಲ. ಇದನ್ನು ಶಿರದ ಮೇಲೆ ಇಟ್ಟು ಪೂಜಿಸುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರಳೆಯನವರೇ, ಇದನ್ನು ನಿಮ್ಮ ಜಗಲ ಮೇಲೆ ಇಟ್ಟು ಪೂಜಿಸಬೇಕು. ಆಯಿತು ಮಹಾಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಇದೀಗ ಕಲ್ಯಾಣ ಪಟ್ಟಣದ ಮಧುವರಸರ ಆಗಮನ. ಶ್ರೀಮತಿ ಯೋಗಿತಾ ತೆಂಗಿನಕಾಯಿ. ಹರಳಯ್ಯ, ಇನ್ನು ಎಲ್ಲಿಗೆ ಹೊರಟಿರುವಿರಿ? ಇದೇನಿದು? ಇದು ನಮ್ಮಿಬ್ಬರ ಚರ್ಮದಿಂದ ಮಾಡಿದ ಚಮ್ಮಾವಿಗೆ ಪ್ರಭುಗಳೇ. ನಿಮ್ಮಿಬ್ಬರ ಚರ್ಮದಿಂದ ಮಾಡಿದ್ದೀರಾ? ಹೌದು ಮಹಾರಾಜ. ಯಾರಿಗೆ? ಅನ್ನ ಬಸವಣ್ಣನವರಿಗೆ ನಾನು ನಿನ್ನೆ ಶರಣು ಎಂದೆ. ಅದಕ್ಕೆ ಅವರು, ಆ ಮಹಾಪ್ರಭುಗಳು ಶರಣು ಶರಣಾರ್ಥಿ ಹರಳೆಯನವರೇ ಎಂದರು. ಆ ಋಣವನ್ನು ತೀರಿಸಲು ನಮ್ಮಿಬ್ಬರ ಚರ್ಮದಿಂದ ಮಾಡಿ ಈ ಚಮ್ಮಾವಿಯನ್ನು ಅವರಿಗೆ ಸಮರ್ಪಿಸಲು ಹೋಗಿದ್ದೆವು. ಆದರೆ ಆ ಮಹಾಪ್ರಭುಗಳು ಇವುಗಳನ್ನು ಧರಿಸಲಿಲ್ಲ. ಇವುಗಳನ್ನು ನಮ್ಮ ಜಗುಲಿಯ ಮೇಲಿಟ್ಟು ಪೂಜಿಸಲಿಕ್ಕೆ ಹೇಳಿದ್ದಾರೆ ಪ್ರಭುಗಳೇ. ಏನು, ಅವರು ಧರಿಸಲಿಲ್ಲವೇ? ಹೌದು ಮಹಾರಾಜ. ನಾನು ಧರಿಸುವೆ, ತನ್ನಿ. ಬೇಡ ಮಹಾರಾಜ, ಬೇಡ ಬೇಡ ಮಹಾರಾಜ. ಶಿವ 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 ಶಿವ. ಇವುಗಳು ಅವರ ಚರ್ಮದಿಂದ ಮಾಡಿರುವಂತೆ ನಾನೇ ಧರಿಸುವೆ. ಇವುಗಳನ್ನು ನಾನೇ ಧರಿಸುವೆ. ಬೇಡ ಮಹಾರಾಜ, ಬೇಡ. ಅಯ್ಯೋ ಅಯ್ಯೋ, ಮೇಲವ್ರಿ. ಅಯ್ಯೋ, ಏನು ಮಾಡುವುದು ಕಲ್ಯಾಣಿ? ಏನು ಮಾಡುವುದು? ಅಯ್ಯೋ, ನಮ್ಮ ಬಾನಿಯಿಂದ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಕಲ್ಯಾಣಿ. ಅಯ್ಯೋ, ಹರಳಯ್ಯ ಕಾಪಾಡು. ಹರಳಯ್ಯ, ನನ್ನಿಂದ ತಪ್ಪಾಗಿದೆ. ಹರಳಯ್ಯ, ಹರಳಯ್ಯ ಕಾಪಾಡು. ಮೈಯೆಲ್ಲ ಉರಿ. ಬಸವ ಬಸವ ಅಯ್ಯೋ, ಬಸವ ಬಸವ. ಈಗ ಶಾಂತವಾಯಿತು. ಅದೆಂತ ಊರಿನೋ ಏನೋ. ಹರಳಯ್ಯನವರೇ, ನನ್ನಿಂದ ತಪ್ಪಾಗಿದೆ. ಹಾಗೆ ಹೇಳಿಬಿಡಿ ಪ್ರಭುಗಳೇ. ಇವುಗಳು ಧರಿಸುವುದಲ್ಲ. ಇವುಗಳನ್ನು ನಿಮ್ಮ ಜಗುಲಿ ಮೇಲಿಟ್ಟು ಪೂಜಿಸಿ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿರಿ ಹರಳಯ್ಯನವರೇ. ಆಯಿತು ಪ್ರಭುಗಳೇ. ಆಕಾಶವು ಮಳೆಯನ್ನರಿತು, ಭೂಮಿ ಬೆಳೆಯನ್ನರಿತು, ಹುಟ್ಟುವ ಬೀಜವನ್ನರಿತು, ದೃಷ್ಟವ ಕಂಡು ಒತ್ತಾಡಿ ಅರ್ಕೇಶ್ವರ ಲಿಂಗವನ್ನರಿಯುವುದಕ್ಕೆ. ಇದೀಗ ವೇದಿಕೆಗೆ ಅಮುಗೆ ದೇವಮ್ಮ ಶ್ರೀಮತಿ ಸುನಿತಾ ಮಾಳಿ
ವಚನಕಾರ್ತಿ ಅಮುಗೆ ರಾಯಮ್ಮ, ದೇವಮ್ಮ ಅಥವಾ ವರದಾನಿ ಎಂಬ ಇವರ ವಿವಿಧ ನಾಮಗಳು. ಅಮುಗೆ ದೇವಯ್ಯ ಅವರ ಪತಿ, ರಾಯಮ್ಮ ಬಟ್ಟೆ ನೇಯುವ ಕಾಯಕವನ್ನ ಮಾಡುತ್ತಿದ್ದರು. ಇವರ ವಚನಗಳ ಅಂಕಿತ ಅಮುಗೇಶ್ವರ ಲಿಂಗ ಅಥವಾ ಅಮುಗೇಶ್ವರ. ಕಪಟ ಭಕ್ತರ ಟೀಕೆ ಇಲ್ಲಿ ಕಂಡುಬರುತ್ತದೆ. ಆತ್ಮಶುದ್ಧಿ, ಸತ್ಯನಿಷ್ಠೆ, ಸಮಾನತೆ ಜೀವನದಲ್ಲಿ ರೂಢಿಸಿಕೊಂಡವರು, ಅದನ್ನ ತಿಳಿ ಹೇಳಿದವರು. ಇದೀಗ ವೇದಿಕೆಗೆ ಅಮುಗೆ ದೇವಮ್ಮ ಶ್ರೀಮತಿ ಸುನಿತಾ ಮಾಳಿ. ದೇಶ ದೇಶವ ತಿರುಗಿ ಮಾತುಗಳು ಕಲಿತು ಗ್ರಾಸಕ್ಕೆ ತಿರುಗುವ ದಾಸಿವೇಶಿಯ ಮಕ್ಕಳು ವಿರಕ್ತರಂಬೆನೆ. ತನುವಿನ ಲಿಪ ತಾಮಸ ಕಳೆಯದೆ ಕಾಬವರ ಕಂಡು ವಿರಕ್ತರಂದಡೆ. ಕುಂಬಿಪಾಕ ನಾಯಕ ನರಕ ತಪ್ಪದು ಅಮುಗೇಶ್ವರ. ಇದೀಗ ವೇದಿಕೆಗೆ ಹಡಪದ ಅಪ್ಪಣ್ಣ, ಹಡಪದ ಲಿಂಗಮ್ಮ. ಅಂಗ ಲಿಂಗವಾಯಿತೆಂಬಿರಿ, ಲಿಂಗ ಅಂಗವಾಯಿತೆಂಬಿರಿ. ಅಂಗ ಲಿಂಗ ಸಂಬಂಧ ಎಲ್ಲರಿಗೂ ಎಂತಾಯಿತು ಹೇಳಿರಣ್ಣ. ಅಂಗ ಲಿಂಗ ಸಂಬಂಧ ಅಂದಾದರೆ ಗುರುವಿನಲ್ಲಿ ಗುಡ್ಡನಾಗಿರಬೇಕು, ಲಿಂಗದಲ್ಲಿ ನಿಷ್ಠೆಯಾಗಿರಬೇಕು, ಜಂಗಮರಲ್ಲಿ ಅವಧಾನಿಯಾಗಿರಬೇಕು. ಇವ ಮೂರರಲ್ಲಿ ದೂರಾಗಿಪ್ಪರೆ ಎನಗೊಮ್ಮೆ ತೋರದಿರ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಉತ್ತಮಳಾಗಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದು, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ಇಂತಿವರ ಕಣ್ಣನ್ನ ಕಂಗಳ ಮುನ್ನಣ ಕತ್ತಲೆ ಹರಿಯಲೊಡೆ, ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವ. ಕಲ್ಯಾಣದ ಬೀದಿಗಳನ್ನ ಶುಚಿಗೊಳಿಸುವುದು ಇವರ ನಿತ್ಯ ಕಾಯಕವಾಗಿತ್ತು. ಶಿವನನ್ನು ಅಂತರಂಗದ ದೈವವೆಂದು ಪರಿಗಣಿಸಿ ಅವನೊಡನೆ ಸಂಭಾಷಣೆ ನಡೆಸಿದವರು. ಇವರ ವಚನಗಳ ಅಂಕಿತ ಜಂಬುಜಕ್ಕೇಶ್ವರ. ಕಾಯಕ ನಿಷ್ಠೆ ಸತ್ಯಕ್ಕ ಶ್ರೀಮತಿ ಗೀತಾ ಪಾಟೀಲ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ, ನಿಮ್ಮ ಪ್ರಮಥನಾಣೆ. ಅದೇನು ಕಾರಣವೆಂದರೆ ನೀವೆಕ್ಕಿದ ಭಿಕ್ಷೆದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀವಾಗಲೇ ಎನ್ನ ನರಕದಲ್ಲಿ ಎದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಇದೀಗ ವೇದಿಕೆಗೆ ಮೇದಾರ ಕೇತಯ್ಯ ಶ್ರೀಮತಿ ಮಂಜು ಕೊಣ್ಣೂರೆ. ಈತ ಬೇಲೂರಿನವ. ಈತನಿಗೆ ಕೇತ, ಕೇತಿದೇವ, ಕೇತಯ್ಯ, ಕ್ಯಾತಯ್ಯ, ಕೇತ ತಂದೆ, ಕೇತಿದೇವಯ್ಯ ಇವರಿಗಿರುವ ವಿಭಿನ್ನ ನಾಮಗಳು. ಬಸವಣ್ಣನವರಿಂದ ಪ್ರಭಾವಿತರಾದ ಅನುಭಾವಿ ಶರಣರು. ಕಾಯಕದಿಂದ ಕೈಲಾಸ ಕಂಡವರು. ನಿತ್ಯ ದಾಸೋಹಿ. ಐಕ್ಯಸ್ಥಲವನ್ನ ಮೆಟ್ಟಿ ನಿಂತವರು. ವಚನಗಳಲ್ಲಿ ಶಿವಾನುಭವ ತಾತ್ಪರ್ಯವನ್ನ ನಿರೂಪಿಸಿದ ಶಿವಾನುಭಾವಿ. ಬಿದಿರು ಬುಟ್ಟೆ ಮತ್ತು ಮರ ತಯಾರಿಸುವುದು ಇವರ ನಿತ್ಯ ಕಾಯಕ. ಇವರ ವಚನಗಳ ಅಂಕಿತ ಗೌಪೇಶ್ವರ. ಇದೀಗ ವೇದಿಕೆಗೆ ಮೇದಾರ ಕೇತಯ್ಯ ಶ್ರೀಮತಿ ಮಂಜು ಕೊಣ್ಣೂರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ಜ್ಞಾನ ಚೆನ್ನ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭು ದೇವರಲ್ಲಿ ಬಯಲಾಯಿತು. ಇಂತಿ ಮೂವರು ಒಬ್ಬರೊಂದ ಬಯಲು ಮಾಡಿದರಾಗಿ ಗೌರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು.
ಇದೀಗ ವೇದಿಕೆಗೆ ಮೋಳಿಗೆಯ ಮಾರಯ್ಯ, ಮೋಳಿಗೆಯ ಮಹಾದೇವಿ ದಂಪತಿಗಳು. ಮೋಳಿಗೆಯ ಕಾಶ್ಮೀರದ ರಾಜನಾದ ಇವರು ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಮಗನಿಗೆ ರಾಜ್ಯಾಧಿಕಾರ ಬಿಟ್ಟು ಕಲ್ಯಾಣಕ್ಕೆ ಬಂದರು. ಭೋಗ ಭಾಗ್ಯಗಳನ್ನ ತೊರೆದು ಕಲ್ಯಾಣ ಪಟ್ಟಣದಲ್ಲಿ ಕಟ್ಟಿಗೆ ಮಾರುವ ಕಾಯಕದೊಂದಿಗೆ ಸರಳ ಜೀವನ ನಡೆಸಿದ ಆದರ್ಶ ಶರಣರಿವರು. ಧೀರ ಮೋಳಿಗೆಯ ಮಾರಯ್ಯ ಎಂದು ಇವರನ್ನು ಕರೆಯುತ್ತಿದ್ದರು. ಇವರ ವಚನಗಳ ಅಂಕಿತ ನಾಮ ನೀಕಳಂಕ ಮಲ್ಲಿಕಾರ್ಜುನ. ಮೋಳಿಗೆಯ ಮಹಾದೇವಿ ಶ್ರೀಮತಿ ಸುನಿತಾ ಮಿರ್ಜೆ. ಮಹಾದೇವಿ ಮತ್ತು ಮಾರಯ್ಯನವರು ಆದರ್ಶ ಶರಣ ದಂಪತಿಗಳು. ಇವರ ವಚನಗಳ ಅಂಕಿತ ನಾಮ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನ. ಇದೀಗ ವೇದಿಕೆಗೆ ಮೋಳಿಗೆಯ ಮಾರಯ್ಯ ಶ್ರೀಮತಿ ರೋಹಿಣಿ ಮಿರ್ಜೆ, ಮೋಳಿಗೆಯ ಮಹಾದೇವಿ ಶ್ರೀಮತಿ ಸುನಿತಾ ಮಿರ್ಜೆ. ಶರಣರೇ, ಮಾನವನಿಗೆ ಇಷ್ಟು ಇದ್ದರೆ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಇದ್ದರೆ ಮತ್ತಷ್ಟು ಬೇಕೆಂಬ ಆಸೆ. ಈ ಆಸೆಗೆ ಮಿತಿಯೇ ಇಲ್ಲವೇ? ಅದಕ್ಕಾಗಿ ಈ ನಮ್ಮ ನಿಷ್ಕಳಂಕ ಮಲ್ಲಿಕಾರ್ಜುನ ಹೇಳಿದ್ದಾನೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನು ತಾನುನ್ನುವುದು ಪಡಿಯಕ್ಕಿ ಒಂದಾವಿನ ಹಾಲು. ಈ ಹುರುಳಿಲ್ಲದ ಸಿರಿತನಕ್ಕೆ ಮೆಚ್ಚಿ ಮರುಗಬೇಡ ಮನುಜ, ಒಡಲು ಭುವಿಯ ಸಂಗ ಒಡವೆ ತನ್ನದಾಗುವುದೇ. ಕೈ ಹಿಡಿದ ಮಡದಿ ಪರರರ ಸಂಗ ಪರರರ ಸಂಗ ಸಾವಿಂಗೆ ಸಂಗಡವಾದರೂ ಇಲ್ಲ ಕಾನ ನಿಷ್ಕಳಂಕ ಮಲ್ಲಿಕಾರ್ಜುನ. ಮಹಾದೇವಿ, ನಾನಿನ್ನು ಈ ಕಟ್ಟಿಗೆಗಳನ್ನು ಮಾರಿಕೊಂಡು ಬರುತ್ತೇನೆ. ನಿನ್ನ ಕಾಯಕವನ್ನು ನೀನು ಮುಂದುವರಿಸು. ಆಗಲಿ ಶರಣರೇ. ಸ್ವೀಕರಿಸಿ ಶರಣರೇ. ಏನು ಇವತ್ತಿನ ದಾಸೋಹ ಹೇಗಾಯಿತು? ಇವತ್ತಿನ ದಾಸೋಹ ಅತ್ಯದ್ಭುತವಾಯಿತು ಶರಣರೇ. ಇವತ್ತಿನ ದಾಸೋಹದಲ್ಲಿ ಏನೋ ವಿಶೇಷತೆ ಕಂಡೆ. ಹೌದಾ? ನಿಮ್ಮಾದ್ಯರ ವಚನವ ಕೇಳಿ ಹಂಗು ಬಂಗು ಹಿಂಗುವುದಯ್ಯ. ನಿಮ್ಮಾದ್ಯರ ವಚನವ ಕೇಳಿ ಪ್ರಸಾದದಲ್ಲಿ ಪರುಷವ ಕಂಡೆನಯ್ಯ. ಆ ಪ್ರಸಾದದ ಮೇಲೆ 3 ಜ್ಯೋತಿಯ ಕಂಡೆನಯ್ಯ. 1 ಜ್ಯೋತಿ ಕೆಂಪು ವರ್ಣ, 1 ಜ್ಯೋತಿ ಹಳದಿ ವರ್ಣ, 1 ಜ್ಯೋತಿ ಬಿಳಿಯ ವರ್ಣ. ಈ 3 ಜ್ಯೋತಿಯ ಬೆಳಕಲ್ಲಿ 9 ರತ್ನವ ಕಂಡೆನಯ್ಯ. ಆ 9 ರತ್ನದ ಬೆಳಕಿನಲ್ಲಿ 1 ವಜ್ರವ ಕಂಡೆನಯ್ಯ. ಆ ವಜ್ರದ ಮೇಲೊಂದು ಅಮೃತದ ಕೊಡವ ಕಂಡೆನಯ್ಯ. ಕೊಡವ ಕಂಡವನೇ ಉಂಡ, ಉಂಡವನೇ ಉರಿದ, ಉರಿದವನೇ ಕರೆದ, ಕರೆದವನೇ ನೆರೆದ. ನಿಮ್ಮನ್ನರಿಯದಾತ ನಿಷ್ಕಳಂಕ ಮಲ್ಲಿಕಾರ್ಜುನ. 6 ದೇವರ ಎದೆಯಲ್ಲಿ ಇರಿದುಕೊಳ್ಳಿ, 3 ದೇವರ ಮೂಗಿನಲ್ಲಿ ಮುರಿದುಕೊಳ್ಳಿ. ಆ ಗುರು ತೋರಿದ ಒಂದೇ ದೇವರು ಸಾಕು, ಇಮ್ಮಡಿ ನಿಷ್ಕಲಂಕ ಮಲ್ಲಿಕಾರ್ಜುನ. ಮಾದೇವಿ, ಶರಣರೇ, ಪ್ರಸಾದ ಮಾಡೋಣವೇ? ನಡೆಯಿರಿ ಶರಣರೇ, ಆಗಲಿ. ಶರಣರೇ, ಬಹುಶಃ ಇದು ಬಸವಣ್ಣನವರದೇ ಚಿತ್ತವಾಗಿರಬೇಕು. ಅವರು ನಮ್ಮ ಅನುಕೂಲಕ್ಕೆ, ನಮ್ಮ ದಾಸೋಹಕ್ಕೆ ಅನುಕೂಲವಾಗಿ ಆಗಬೇಕೆಂಬ ಉಪಾಯ. ಹಾಗಾದರೆ ಇದು ನಮ್ಮದಲ್ಲ. ನಾವಿಬ್ಬರು ಸೇರಿ ಆ ಅಣ್ಣ ಬಸವಣ್ಣನವರಿಗೆ ಇದನ್ನು ಹಿಂದಿರುಗಿಸೋಣ. ನಡೆ. ಖಂಡಿತವಾಗಿ ಶರಣರೇ. ಇದು ನಿಮ್ಮದು, ಇದು ನಮ್ಮದಲ್ಲ. ಮಹಾದೇವಿ,
ಕಾಯಕವೇ ಕೈಲಾಸವೆಂದು ನುಡಿದ ಬಸವಣ್ಣನವರು ನುಡಿದಂತೆ ನಾವಿಬ್ಬರು ನಡೆದಿದ್ದಕ್ಕೆ ಎಂತಹ ಸನ್ಮಾರ್ಗ ಸಿಕ್ಕಿತಲ್ಲ. ಹೌದು ಶರಣರೇ, ನಾವು ನಮ್ಮ ಕಾಯಕವನ್ನು ಮಾಡುತ್ತಾ ಮಾಡುತ್ತಾ ಆ ಕೈಲಾಸವನ್ನೇ ಕಂಡಂತಾಯಿತೆ. ಇದೀಗ ವೇದಿಕೆಗೆ ಅಕ್ಕಮ್ಮ ಶ್ರೀಮತಿ ಗೀತಾ ಮಿರ್ಜೆ. ಕುರುಬ ಜನಾಂಗದ ಶರಣೆಯಾದ ಇವರು ಇಷ್ಟಲಿಂಗ ಪೂಜಾ ನಿಷ್ಠರು. ಲಿಂಗವನ್ನ ಧರಿಸಿದ ಇವರು ಎಂದಿಗೂ ಅದನ್ನು ಕೆಳಗೆ ಇಡಲಿಲ್ಲ. ಸದಾ ತಮ್ಮ ತುರುಬಿನಲ್ಲಿಟ್ಟುಕೊಳ್ಳುತ್ತಿದ್ದ ಇವರು ಅಕ್ಕಮ್ಮ ಶ್ರೀಮತಿ ಗೀತಾ ಮಿರ್ಜೆ. ಗಡ್ಡದಂತೆ ಹಿರಿಯರ ನೋಡ ಬಿಡಾರ ಬಿಡಾರವೆಂದು ಹಿರಿತನಕ್ಕೆ ಅಹಂಕರಿಸಿ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಇದೀಗ ವೇದಿಕೆಗೆ ಜೇಡರ ದಾಸಿಮಯ್ಯ ದೇವದುಗ್ಗಳೆ ದಂಪತಿಗಳು. ಜೇಡರ ದಾಸಿಮಯ್ಯ ಶ್ರೀಮತಿ ಭಾಗ್ಯ ಮಿರ್ಜೆ ಕನ್ನಡದ ಆದ್ಯ ವಚನಕಾರರು. ನೇಗೆ ವೃತ್ತಿಯ ಮೂಲಕ ಜೀವನ ನಡೆಸಿದ ಶಿವಭಕ್ತರು. ಇಂದಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಜನಿಸಿದ ಇವರು. ಇವರ ವಚನಗಳು ಅತ್ಯಂತ ಸಂಕ್ಷಿಪ್ತ ಮತ್ತು ಸರಳ ರೂಪಾಲಂಕಾರಗಳಿಂದ ಕೂಡಿದವುಗಳು. ಸಮಾಜ ವಿಡಂಬನೆ, ಜಾತಿ ಪದ್ಧತಿ ನಿರ್ಮೂಲನೆ, ಮೂಢನಂಬಿಕೆ ತೊಲಗಿಸಿದವರು. ಇವರ ವಚನಗಳ ಅಂಕಿತ ನಾಮ ರಾಮನಾಥ. ದೇವದುಗ್ಗಳೆ ಶ್ರೀಮತಿ ವೈಶಾಲಿ ಸಂಸುದ್ದಿ. ಪವಾಡ ಪುರುಷೆಯಾದ ಇವಳು ಶಿವಭಕ್ತ ದಾಸಿಮಯ್ಯನವರ ಆದರ್ಶ ಪತ್ನಿ, ಮಹಿಳಾ ವಚನಕಾರ್ತಿ. ಇವರದು ನೇಗೆ ಕಾಯಕ. ಇವರ ಕಾಯಕ ನಿಷ್ಠೆಯನ್ನು ಬಸವಣ್ಣ, ಕೋಲಶಾಂತಯ್ಯ, ಸತ್ಯಕ್ಕ, ದೇವದುಗ್ಗಳೆಯರು ಕೊಂಡಾಡಿದ್ದಾರೆ. ಇದೀಗ ವೇದಿಕೆಗೆ ಜೇಡರ ದಾಸಿಮಯ್ಯ ದೇವದುಗ್ಗಳೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಟು ಅನ್ನರನ್ನು ಹೊಗಳುವ ಕುನ್ನಿಗಳಿಗೆ ಇನ್ನೇನೆಂಬೆ ರಾಮನಾಥ. ಬಸವಣ್ಣನಿಂದ ಗುರು ಪ್ರಸಾದ, ಚನ್ನ ಬಸವಣ್ಣನಿಂದ ಲಿಂಗ ಪ್ರಸಾದ, ಪ್ರಭು ದೇವರಿಂದ ಜಂಗಮ ಪ್ರಸಾದಿಯಾದೆನು, ಮರುಳ ಶಂಕರ ದೇವರಿಂದ ಮಹಾಪ್ರಸಾದಿಯಾದೆನು. ಇಂತಿ ಚತುರ್ವಿಧವು ಏಕೆ ಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮನಿಗೆ ಶರಣೆಂದು ಬದುಕಿದೆನಯ್ಯ. ದಾಸಪ್ರಿಯ ರಾಮನಾಥ. ಮಾಚಿದೇವರು ಶ್ರೀಮತಿ ಶೋಭಾ ಹಾಗರಿಗೆ. ವೀರಭದ್ರನ ಅವತಾರಿ, ಕಾಯಕ ನಿಷ್ಠಾ ಶರಣರು, ಸಾಮಾಜಿಕ ಕ್ರಾಂತಿ ಪುರುಷರು, ಅಗ್ರಗಣ್ಯ ಶರಣರು. ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಸುಜ್ಞಾನವ್ವ ದಂಪತಿಗಳ ಪುತ್ರರತ್ನರು. ಮಲ್ಲಿಕಾರ್ಜುನಯ್ಯ ಸ್ವಾಮಿಗಳು ಮಾಚಿದೇವರ ಗುರುಗಳು. ಮಲ್ಲಿಗೆಯಮ್ಮ ಇವರ ಹೆಂಡತಿ. ಅರಸುತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂಬುದನ್ನ ಸಾರಿ ಸಾರಿ ಹೇಳಿದವರು ಮಡಿವಾಳ ಮಾಚಿದೇವರು. ಶ್ರೀಮತಿ ಶೋಭಾ ಹಾಗರಿಗೆ. ಮುಟ್ಟಬೇಡಿ, ನಾನು ಶರಣರ ಬಟ್ಟೆಗಳನ್ನು ಮಡಿ ಮಾಡಿ ತಂದಿರುವೆ, ಯಾರು ನನ್ನನ್ನು ಮುಟ್ಟಬೇಡಿ. ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸಮಯ ಸನ್ನಿಹಿತ ಬಸವಣ್ಣನಿಂದ ಜಂಗಮ ಲಿಂಗ ಬಸವಣ್ಣನಿಂದ ಬಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ. ಬಸವ 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 ಎಂದು ಬಂಜಲ ಕೆರೆದವನ ಭಕ್ತಿ ಶೂನ್ಯಕಾನ ಕಲಿದೇವರ ದೇವ. ಲಕ್ಷ್ಮಿ ಒಂಟುಮುತ್ತೆ ಶ್ರೇಷ್ಠ ಶಿವಭಕ್ತೆ, ಪ್ರಥಮ ಮಹಿಳಾ ವಚನಕಾರ್ತಿ. ಶಿವಮೊಗ್ಗ ಜಿಲ್ಲೆಯ ಉಡತಡಿಯಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಗಳ ಮಗಳಾಗಿ ಜನಿಸಿದ ಇವರು ಕೌಶಿಕ ಮಹಾರಾಜನನ್ನು ಧಿಕ್ಕರಿಸಿ ದೈವಿಕ ಮಾರ್ಗವನ್ನು ಅನುಸರಿಸಿದವರು. ಇವರದು ಬೆಡಗಿನ ವಚನಗಳು. ಇವರ ಯೋಗಾಂಗ ತ್ರಿವಿಧಿ ಮತ್ತು ವಚನಗಳಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಹಾಗೂ ಸ್ವಾಭಿಮಾನವನ್ನ ಎದ್ದು ಕಾಣುತ್ತವೆ. ಕಲ್ಯಾಣದಲ್ಲಿ ಎಲ್ಲ ಶರಣರಿಂದ ಸೈ ಎನಿಸಿಕೊಂಡವರು. ಶರಣರ ಮಾರ್ಗದರ್ಶನದಂತೆ ಶ್ರೀಶೈಲದ ಕದಳಿ ವನವನ್ನ ಪ್ರವೇಶಿಸಿ ಅಲ್ಲಿಯೇ ಶಿವೈಕ್ಯರಾದವರು. ಇದೀಗ ವೇದಿಕೆಗೆ ಅಕ್ಕ ಮಹಾದೇವಿ. ಅಯ್ಯ
ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣನಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣನಿಂದುದೇ ನಿಜ ನಿವಾಸವಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿರ್ಮುಕ್ತ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಉದೋಮದದ ಯೌವನೊಳಗೊಂಡು ಸತಿ ನೀನು ಹಿತ್ತಲೇಕೆ ಬಂದೆಯವ. ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರಿ ಹೇಳಿ ಬಂದು ಕುಳ್ಳಿರಿ, ಇಲ್ಲದರೆ ತೊಲಗುತ್ತಾರೆ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸಂಗೀತ ಬಯಸುವರೆ ನಿನ್ನ ಪತಿ ಯಾರೆಂಬುದು ಹೇಳಲೇ. ಗುರುವೆ ತೆತ್ತಿಗನಾದ ಲಿಂಗ ಮಧುವಳಿಗನಾದ ನಾನು ಮಧುವಳಿಗೆಯಾದೆ. ಈ ಭುವನವೆಲ್ಲರಲ್ಲೂ ಅಸಂಖ್ಯತ ನನಗೆ ತಂದೆ ತಾಯಿಗಳು ಕೊಟ್ಟರು ಪ್ರಭುವಿನ ಮನೆಗೆ ಸದೃಶವಪ್ಪವರ ನೋಡಿ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡ ನೆನಗೆ ಮಿಕ್ಕಿದ ಲೋಕದ ಗಂಡಂದಿರನಗೆ ಸಂಬಂಧವಿಲ್ಲವಯ್ಯ. ತನುಶೀರೇನಾದರೂ ನಿರ್ವಾಣದಲ್ಲಿ ಮನದ ಭ್ರಾಂತಿ ನಿಶ್ಚಲವಾಗದು. ಕೇಶ ಎಂಬ ಸೀರೆ ಅಂಗಕ್ಕೆ ಮರೆಯಿತು ಬಹಳ ಶುದ್ಧವಾಗಲಿ. ಸೀರೆನಾದ್ರೂ ಕೂದಲ ಮರಿಸಲೇತಕ್ಕೆ ಫಲವೊಳಗೆ ಪಕ್ವವಾಗಿಲ್ಲದೆ ಹೊರಗನ ಸಿಪ್ಪೆ ಒಪ್ಪಗಡೆದು ಕಾಮನ ಮುದ್ರೆಯ ಕಂಡು ತಮಗೆ ನೋವಾದಿತ್ತೆಂದು ಆ ಭಾವಕ್ಕೆ ಮುಚ್ಚಿದೆ. ಅದಕ್ಕೆ ನೋವೇಕೆ? ದೇಹ ಇಂದ್ರಿಯ ಎಂಬ ಜಾತಿ ಸೂತಕಗಳಲ್ಲೂ ಗುಣೇಶ್ವರಲಿಂಗ ಮುಟ್ಟೆ ಬಾರದು ಕೇಳುವ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರು. ಹಾವಿನ ಸಂಘವೇ ಲೇಸು ಕಂಡಯ್ಯ. ಕೂಡಲಿಲ್ಲದ ಕಳೆವ ಕೂಡುವ ಪರ್ಯಂತವ ಸಾವಯನಿರವಯಕ್ಕೆ ಭಿನ್ನವಿಲ್ಲವಯ್ಯ. ನಾಮವಿಲ್ಲದ ಸೀಮೆ ಇಲ್ಲದ ನಿಜ ಶಕ್ತಿ ಚಿಶಕ್ತಿ ಆಯ್ತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇ ತಾನಾಗಿತ್ತು. ಗೋಸರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮಃ. ಹೌದು ಪ್ರಭುವೆ, ಈಕೆ ನಮ್ಮೆಲ್ಲರಿಗೂ ಅಕ್ಕ, ನಮ್ಮೆಲ್ಲರಿಗೂ ಯೋಗವಾದ ಯೋಗ್ಯತೆಯುಳ್ಳವಳು ಅಕ್ಕ. ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿಗಳು. ನಾವು ಹಾಗೆಲ್ಲ ಹೇಳಬಾರದು. ತಮ್ಮೆಲ್ಲರ ಕರುಣೆಯ ಶಿಶು ನಾವು. ತಮ್ಮೆದುರಿಗೆ ನಾನು ಬಹಳ ಚಿಕ್ಕವಳು. ಭಕ್ತಿ ಭಂಡಾರಿ ಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ಇರಬಹುದು ತಾಯಿ, ನೀನು ಚಿಕ್ಕವಳಿಗಿರಬಹುದು. ಹಿರಿತನವು ಕೇವಲ ವಯಸ್ಸಿನಿಂದ ಬರತಕ್ಕದ್ದಲ್ಲ. ತಾಯಿ, ನೀನು ಎಲ್ಲರಿಗೆ ಅಕ್ಕನಾಗಬಲ್ಲವಳು. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಅಕ್ಕ ಮಹಾದೇವಿ ಅಕ್ಕಗಳದು ಒಂದೇ ವಚನ ನಿರ್ವಚನ ಕಾಣ. ಜ್ಞಾನನಿಧಿ ಚನ್ನ ಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿಗಳು. ನಮೋ ನಮಃ. ವಯಸ್ಸಿನಿಂದ ನೋಡುವುದಲ್ಲ. ಹೌದೌದು, ಮತ್ತೇನು ಮರ ಹಿಂಗೆ ಹಿರಿದು ಕಿರಿದುಂಟಲ್ಲದೆ, ಮರ ಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದುಂಟೆ ಹೇಳಯ್ಯ. ಹೌದೌದು, ಮತ್ತೇನು ಮರ ಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದುಂಟೆ ಹೇಳಯ್ಯ. ಜಾತಂಗೆ ಮರಣದ ಭಯ ಉಂಟು, ಅಜಾತಂಗೆ ಮರಣದ ಭಯ ಉಂಟೆ ಹೇಳಯ್ಯ. ಕಪಿಲ ಸಿದ್ಧ ಮಲ್ಲಿನಾಥ ಆದರ್ಶದ ಅನುಭವದ ಅಕ್ಕ ಮಹಾದೇವಿಯ ನಿಲುವಿಂಗೆ ಶರಣೆಂದು ಸುದ್ದಳಾದೇನು ಚನ್ನ ಬಸವಣ್ಣ. ಕರ್ಮಯೋಗಿ ಸಿದ್ದರಾಮೇಶ್ವರರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿಗಳು. ಶರಣು. ಲಿಂಗಮ್ಮ ಎಂದು ಕರೆಯಲ್ಪಡುವ ಮಹಾಮಹಿಮೆ ದಾನಮ್ಮ ದೇವಿ ಜನಿಸಿದ್ದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ. ತಂದೆ ಅನಂತರಾಯರು, ತಾಯಿ ಶಿರಸಮ್ಮ ಶರಣ ದಂಪತಿಗಳ ಮಗಳಾಗಿ ಜನಿಸಿದರು. ಇವರು ಬಸವಣ್ಣನವರ ಸಮಕಾಲೀನರು. ಬಡವರ ಭಾಗ್ಯದ ಅಕ್ಕ ಮಹಾದೇವಿ ದಾನಮ್ಮಳಿಗೆ ಸ್ಫೂರ್ತಿಯ ಶೆಲೆಯಾಗಿದ್ದಳು. ಸಾಮಾಜಿಕ ಸೇವೆಗೆ ಕುಟುಂಬ ವ್ಯವಸ್ಥೆ ಅಡ್ಡಗಾಲು ಆಗಲಾರದು ಎಂಬ ನಿಲುವು ಅವರದಾಗಿತ್ತು. ಸಮಾಜ ಸೇವೆಯೇ ಅವರ ದಿಟ್ಟ ನಿಲುವಾಗಿತ್ತು. ದಾನಮ್ಮ ಇದೀಗ ವೇದಿಕೆಗೆ ಶ್ರೀಮತಿ ದೀಪಾ ಪರಾಳೆ. ತಂದೆ ತಾಯಿ, ನನ್ನನ್ನು ಕ್ಷಮಿಸಬೇಕು. ನಾನು ಕಲ್ಯಾಣಕ್ಕೆ ಹೊರಟಿದ್ದೇನೆ. ನಿಮಗೆ ಹೇಳಿದರೆ ಮಗಳ ಮೇಲಿನ ವ್ಯಾಮೋಹಕ್ಕೆ ನನ್ನನ್ನು ಕಳಿಸುವುದಿಲ್ಲವೆಂದು ನಿಮಗೆ ಹೇಳದೆ ಕಲ್ಯಾಣಕ್ಕೆ ಹೊರಟಿದ್ದೇನೆ. ಕ್ಷಮಿಸಬೇಕು, ಆಶೀರ್ವದಿಸಿ.
ಲಿಂಗಮ್ಮ ಜಗದಗಲ ಮಿಗಿಲಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಓ ಸಿದ್ದರಾಮೇಶ್ವರರು, ಶರಣು ಗುರುಗಳೇ. ಶರಣು ತಾಯಿ, ಶರಣು. ಯಾರು ತಾಯಿ ನೀನು? ನಾನು ಲಿಂಗಮ್ಮ. ಎಲ್ಲಿಗೆ ಹೊರಟಿರುವೆ? ಕಲ್ಯಾಣಕ್ಕೆ ಹೊರಟಿದ್ದೇನೆ. ಕಲ್ಯಾಣಕ್ಕೆ ಹೋಗಲು ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಬಂದಿರುವೆಯಾ ತಾಯಿ? ಇಲ್ಲ ಗುರುಗಳೇ, ಹೇಳಿದರೆ ಮಗಳ ಮೇಲಿನ ವ್ಯಾಮೋಹಕ್ಕೆ ಅವರು ನನ್ನನ್ನು ಕಳಿಸುವುದಿಲ್ಲವೆಂದು ಅವರಿಗೆ ಹೇಳದೇ ಹೊರಟಿದ್ದೇನೆ. ಇರಲಿ ತಾಯಿ, ನಾನು ಈ ವಿಷಯವನ್ನು ನಿಮ್ಮ ತಂದೆ ತಾಯಿಗೆ ತಿಳಿಸುತ್ತೇನೆ. ಕಲ್ಯಾಣಕ್ಕೆ ಹೋಗಲು ಕಾರಣ? ಕಷ್ಟದಲ್ಲಿರುವ ಜನರನ್ನು ಕಷ್ಟ ನಿವಾರಿಸಿ ಕಣ್ಣೀರೊಳಿಸುವ ಕಾಯಕವನ್ನು ಮಾಡಲು ಕಲ್ಯಾಣಕ್ಕೆ ಹೊರಟಿದ್ದೇನೆ. ಅದಕ್ಕೆ ನೀವು ನನಗೆ ದೃಷ್ಟಿಯೋಗ ಕೊಟ್ಟು ಆಶೀರ್ವದಿಸಬೇಕು ಗುರುಗಳೇ. ಏನು ದೃಷ್ಟಿಯೋಗವೇ? ಆಗಲಿ ತಾಯಿ, ನಾನು ನಿನಗೆ ದೃಷ್ಟಿಯೋಗವನ್ನು ಕರುಣಿಸುವೆ. ಆದರೆ ಅದು ದುರುಪಯೋಗವಾಗಬಾರದು ತಾಯಿ. ಆಗಲಿ ಗುರುಗಳೇ. ಹಾಗಾದರೆ ನಿನಗೆ ದೃಷ್ಟಿಯೋಗವನ್ನು ಕರುಣಿಸಲು ಪೂಜೆಗೆ ಸಿದ್ಧತೆ ಮಾಡು ತಾಯಿ. ಆಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಥಾಸ್ತು ಮಗಳೇ, ನಾನು ನಿನಗೆ ದೃಷ್ಟಿಯೋಗವನ್ನು ಕೊಡುವೆ. ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು ತಾಯಿ. ದೃಷ್ಟಿಯೋಗ ಪ್ರಾಪ್ತಿರಸ್ತು. ತಾಯಿ, ಇದು ನಿನಗೆ ನಾನು ದೃಷ್ಟಿಯೋಗವನ್ನು ಕರುಣಿಸಿರುವೆ. ಅಲ್ಪರ ಇದನ್ನು ದುರುಪಯೋಗ ಪಡಿಸಬಾರದು. ಲಿಂಗಮ್ಮ, ನಾನು ನಿನಗೆ ದೃಷ್ಟಿಯೋಗವನ್ನು ಕೊಟ್ಟಿದ್ದೇನೆಂದು ಹೆಮ್ಮೆ ಪಡಬೇಡ. ಅಲ್ಪರ ಮಾತಿಗೆ ಮನನೊಂದು ಅವರ ತೃಪ್ತಿಗೆ ಉಪಯೋಗಿಸಬೇಡ. ಸಕಲ ಜೀವ ಕೋಟಿ ರಾಶಿಗಳಿಗೆ ಗಂಡಾಂತರ ಬಂದಾಗ ಸಮಾಜದ ಸಮೂಹಕ್ಕೆ ಕಾರಣಾಂತರಗಳಿಂದ ಅನಾನುಕೂಲವಾದರೆ ನೀನು ಅವರಿಗೆ ಈ ದೃಷ್ಟಿಯೋಗವನ್ನು ಉಪಯೋಗಿಸು. ಮಹಾಸಿದ್ಧಿ ಯೋಗವನ್ನು ಎಂಥವರಿಗೆ ದಾನ ಮಾಡಬೇಕೆಂದರೆ ಅದರ ಸದುಪಯೋಗವಾಗಬೇಕು ತಾಯಿ, ಅದು ದುರುಪಯೋಗವಾಗಬಾರದು. ತಿಳಿಯಿತೆ? ಆಗಲಿ ಗುರುಗಳೇ, ನೀವು ಹೇಳಿದಂತೆ ಪಾಲಿಸುವೇನು. ಹಾಗಾದರೆ ನೀನು ಇನ್ನು ಕಲ್ಯಾಣಕ್ಕೆ ಹೊರಡು ತಾಯಿ. ಆಗಲಿ, ಹೋಗಿ ಬರುವೆ ಗುರುಗಳೇ. ಸಕಲ ಇಷ್ಟಾರ್ಥಗಳು ನಿನಗೆ ಪ್ರಾಪ್ತಿಯಾಗಲಿ. ಹೋಗಿ ಬಾ ತಾಯಿ, ನಿನಗೆ ಮಂಗಳವಾಗಲಿ. ಪವಾಡ 1. ಮಾರ್ಗ ಮಧ್ಯದಲ್ಲಿ ಮಹಾದೇವಿಯನ್ನು ಭೇಟಿಯಾಗಿ ಅವರ ಕಷ್ಟಗಳನ್ನು ಪರಿಹರಿಸುತ್ತಾರೆ. ಮಹಾದೇವಿಯ ಪಾತ್ರದಲ್ಲಿ ಶ್ರೀಮತಿ ಗಾಯತ್ರಿ ಹಿರೇಮಠ್. ತಾಯಿ, ತಾಯಿ, ಏಕೆ ತಾಯಿ ಅಳುತ್ತಿರುವೆ? ಏನ್ ಮಾಡ್ಲೇವ, ನನ್ ಕೇಳೋರು ಯಾರಿಲ್ಲ. ಆ ಶಿವ ಪರಮಾತ್ಮ ನನ್ನ ಜೊತೆಗಿದ್ದವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟ. ನನ್ನನ್ನ ಅನಾಥಳನ್ನಾಗಿ ಮಾಡಿಬಿಟ್ಟ. ನಾ ಇದ್ದರೇನು ಸತ್ತರೇನು ತಾಯಿ, ನನಗೆ ತುಂಬಾ ದುಃಖವಾಗುತ್ತಿದೆ. ಈ ಬಡತನವನ್ನು ನೋಡಿ ನೋಡಿ ನಾನು ಬೆಂದು ಹೋಗಿದ್ದೇನೆ. ನಿನ್ನ ಹೆಸರೇನು ತಾಯಿ? ನನ್ನ ಹೆಸರು ಮಹಾದೇವಿ ಅಕ್ಕ. ಆ ಶಿವನಿಗೆ ಕರುಣೆ ಬಂದು ನಿನ್ನನ್ನಾದರೂ ಕಳಿಸಿದನಲ್ಲ ತಾಯಿ, ಸಂತೋಷವಾಯಿತು ನನಗೆ. ಅಳಬೇಡ ತಾಯಿ. ಮಹಾದೇವಿ ದೇಶದ ಜನರೆಲ್ಲರೂ ನಿಜವಾದ ಆನಂದ ಪಡೆಯಲು ಕಲ್ಯಾಣವೇ ಕೈಲಾಸವೆಂದು ಬಸವಣ್ಣನವರ ದರ್ಶನಕ್ಕೆ ಹೋಗುತ್ತಾರೆ. ದೀಪದ ಕೆಳಗಿನ ಕತ್ತಲಂತೆ ಕಲ್ಯಾಣದಲ್ಲೇ ಇದ್ದರೂ ಏಕೆ ಅಳುತ್ತಿರುವೆ? ಅಳಬೇಡ, ಇನ್ನು ಮುಂದೆ ಅಳಬೇಡ. ನಡೆ, ಹಾಳು ಬಿದ್ದ ಕಸವನ್ನು ಗುಡಿಸಿ ಶುಚಿಗೊಳಿಸೋಣ. ಆಯ್ತು ಅಕ್ಕ.
ಈಗ ಸ್ನಾನ ಆಯಿತು, ಲಿಂಗ ಪೂಜೆಗೆ ಸಿದ್ಧ ಮಾಡು. ಆಯ್ತು ಅಕ್ಕ. ಅಕ್ಕ, ಲಿಂಗ ಪೂಜೆಗೆ ಸಿದ್ಧಳ ಮಾಡಿದ್ದೇನೆ. ಬನ್ನಿ, ಲಿಂಗ ಪೂಜೆಯನ್ನು ತಾವು ಮಾಡಿಕೊಳ್ಳಿ. ಆಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುವನರಿದು ಲಿಂಗವನರಿವವರುಂಟು, ಲಿಂಗವನರಿದು ಜಂಗಮವನರಿವರುಂಟು, ಪಂಚಾಚಾರವನರಿದು ಜಂಗಮವನರಿವರುಂಟು. ಆ ಜಂಗಮನರಿದಲ್ಲಿ ಶಟಸ್ಥಲ ಸಂಬಂಧವಾಯಿತು. ಆ ಸಂಬಂಧ ಸಮಯ ನಿಂದು ಉಭಯವಳಿದು ಏಕವಾದಲ್ಲಿ ಹಲವು ನೆಲೆ ತನ್ನ ವಿಶ್ವಾಸದ ಹೊಲಬಿನಲ್ಲಿ ಅಡಗಿತ್ತು. ಆ ಹೊಲದ ಹೊಲಬಿನಲ್ಲಿ ನಿಂದವಂಗೆ ಇಹಪರದ ಕಲೆ ಇಲ್ಲ. ಎನ್ನಯ್ಯ ಪ್ರಿಯ ನಿಷ್ಕಳಂಕ ಮಲ್ಲಿಕಾರ್ಜುನ. ತಾಯಿ, ನನ್ನ ಲಿಂಗ ಪೂಜೆ ಆಯಿತು. ಇದೇನಿದು? ನಾನು ದಂಡಳಾದೆ. ಆ ಶಿವಲೋಕದಿಂದ ದರೆಗಿಳಿದ ಸಾಕ್ಷಾತ್ ಪಾರ್ವತಿ ತಾಯಿ ನೀನು, ಜಗಜ್ಜನನಿ, ಲೋಕ ಕಲ್ಯಾಣಿ. ಇಂದು ನನ್ನ ಬಡತನ ಸಾಗಿ ಹೋಯಿತು, ನನ್ನ ಕಷ್ಟ ದೂರವಾಯಿತು. ಇಂದು ನಾನು ದಂಡಳಾದೆ. ತಾಯಿ, ನೀನು ಸಾಮಾನ್ಯನಲ್ಲ, ಜಗಜ್ಜನನಿ, ಲೋಕ ಕಲ್ಯಾಣಿ ತಾಯಿ. ಇನ್ನು ಮುಂದೆ ನಾನು ನಿನ್ನ ಸೇವೆ ಮಾಡುತ್ತಾ ನಿನ್ನ ಜೊತೆಯಲ್ಲೇ ಇರುತ್ತೇನೆ ತಾಯಿ, ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಇದರಲ್ಲಿ ನನ್ನದೇನೂ ಇಲ್ಲ ಮಹಾದೇವಿ, ಎಲ್ಲವೂ ಆ ಶಿವನ ಲೀಲೆ. ನನ್ನ ಮೇಲೆ ಕರುಣ ಬಿತ್ತು. ಸತ್ಯವಾದ ಭಕ್ತಿಯಿಂದ ನಿಷ್ಠೆಯಿಂದ ಆತನನ್ನು ಪೂಜಿಸಿದರೆ ಆತನು ನಮ್ಮ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿ. ಇದಕ್ಕೆ ನನ್ನ ಬಡತನವೇ ಸಾಕ್ಷಿ. ಇಂದು ನನ್ನ ಜನ್ಮ ಪಾವನವಾಯಿತು. ಎರಡನೆಯ ಪವಾಡ, ಗೌಡರ ಭೇಟಿ. ಗೌಡರ ಪಾತ್ರದಲ್ಲಿ ಶ್ರೀಮತಿ ನಂದಾ ಕಬಾಡಗಿ. ಲಿಂಗಮ್ಮ ಊರ್ ತುಂಬಲಿಕ್ಕೆ ಪ್ರಚಾರ ಆಗೈತ್ ನೋಡ್ರಿ. ಊರ್ ಜನ ಎಲ್ಲ ಈಕಿ ಬೆನ್ನ ಹತ್ತಿದಾರ. ಲಿಂಗಮ್ಮ ಅಂತಾವೇನ್ ಮಾಡತ್ತಾಳ ನೋಡ್ರಿ. ಇವತ್ತ ನಾ ಹೋಗಕ್ಕೆ ಸತ್ತು ಪರೀಕ್ಷೆ ಮಾಡೇ ಬರ್ತೇನೆ ನೋಡ್ರಿ. ಏ ಲಿಂಗಮ್ಮ, ಲಿಂಗಮ್ಮ, ನಾ ಗೊತ್ತೇನ ನಿಂಗ? ನಾ ಇವ್ರ ಗೌಡದೇನೆ, ಗೌಡ. ಇನ್ ನನ್ ಮುಂದಿನ ಏನು ನಡೆಯಂಗಿಲ್ಲ ನೋಡ. ನೀ ಏನ ತಿಳ್ಕೊಂಡಿನ? ಅಲ್ಲ, ಊರ್ ಜನರೆಲ್ಲ ನಂಬಿಸಿ ಪವಾಡ ಭಕ್ತಿ ಶಕ್ತಿ ಮಾಡಿ ಊರ್ ಜನರೆಲ್ಲ ನಂಬಿಸಿ ಮರು ಮಾಡಿಬಿಟ್ಟಿದಿ. ಅಲ್ಲ, ಅಂತದ್ ಏನ್ ಮಾಡತ್ತಿ? ಇನ್ನೇನ್ ಸಾಕ್ಷಾತ್ ಪಾರ್ವತಿದಿ ಏನ? ಅಲ್ಲ, ಇನ್ನಿಂದ ಏನು ನಡೆಯಂಗಿಲ್ಲ. ನನ್ ಮುಂದೆ ಸುಮ್ಮನೆ ತಪ್ಪಿಗಿರ್ಬೇಕು ನೋಡ್ ನೀ. ಅಲ್ಲ, ನೀನ್ ಆದಿಶಕ್ತಿ ಏನ? ಅಲ್ಲ. ಅಲ್ಲ, ಉದ್ಭವ ಮೂರ್ತಿ ಏನ್ ಹೇಳೋಣ? ಯಾವುದೂ ಅಲ್ಲ, ನಾನು ನಿಮ್ಮಂತೆ ಸಾಮಾನ್ಯಳು. ಅಲ್ಲ ಲಿಂಗಮ್ಮ, ನೀ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಿ. ಆದ್ರೆ ಊರ್ ಜನರು ನಂಬಿಸಿ ಭಕ್ತಿ ಶಕ್ತಿ ಮಾಡಾಕತ್ತಿಲ್ಲ. ಊರ್ ಜನರು ಸಹಿತ ನಿನ್ ಬೆನ್ನ ಹತ್ತಿದಾರ. ಹಂಗಾದ್ರೆ ಅದು ವಿದ್ಯೆ ನಮ್ಗೆ ಯಾಕೆ ಬರೋದು ಹೇಳೋಣ? ನನ್ನೊಳಗಿನ ಶಿವ ನಿಮ್ಮಲ್ಲೂ ಇದ್ದಾನೆ. ಅವನನ್ನು ಒಲಿಸಿಕೊಳ್ಳಲು ನೀವು ಪ್ರಯತ್ನಿಸಿಲ್ಲ. ಲಿಂಗಮ್ಮ, ನಾನ್ ನಿನ್ ನಂಬಬೇಕಾದ್ರ ಈ ಕಲ್ಲು ಬಸವನ ಕಬ್ಬ ತಿನಿಸ್ ನೋಡೋಣ. ಊರಾಗೆಲ್ಲ ನಿನ್ ಭಾಳ ಪವಾಡ ಹೇಳಕತ್ತಾರ. ತಿನಿಸ್ ನೋಡೋಣ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಂಬಿದ್ದೆ ಕೂಡಲ ಸಂಗಮ ದೇವ. ಬಸವಯ್ಯ, ಕಬ್ಬು ತಿನ್ನು, ಈ ಜನರೆಲ್ಲರಿಗೆ ಕಬ್ಬು ತಿಂದು ತೋರಿಸು. ಬಸವಯ್ಯ, ಬಸವಯ್ಯ. ತಿನಿಸ್ ಲಿಂಗಮ್ಮ, ಹೆಂಗ ತಿನ್ನಿಸ್ತೀನಿ ನೋಡೋದೇನೆ. ಕಲ್ಲು ಬಸವಣ್ಣ ಕಬ್ಬ ತಿಂದ್ರೆ ನಾನು ನಿನ್ ನಂಬತ್ತೇನೆ ನೋಡ. ಮಾತಾಯಿ ಲಿಂಗಮ್ಮ,
ಈ ಕಲ್ಲು ಬಸವನಿಗೆ ಕಬ್ಬು ತಿನಿಸಿಬಿಟ್ಟೆಯ ತಾಯಿ. ನಿನ್ನ ಶಕ್ತಿ ಅಪಾರವಾದದು ತಾಯಿ. ನಾನು ಅರಿಯದೆ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ತಾಯಿ. ನಿಮ್ಮ ಸಂಪರ್ಕದಿಂದ ನನ್ನ ಜೀವನ ಇವತ್ತು ಪಾವನವಾಯಿತು ತಾಯಿ. ಇವತ್ತು ಧನ್ಯನಾದೆ ತಾಯಿ, ನಾನು ಧನ್ಯನಾದೆ. ಕ್ಷಮಿಸಲು ನಾನ್ಯಾರು? ಇದನ್ನೆಲ್ಲ ಇದು ಆ ಶಿವನ ಲೀಲೆ, ಆ ಶಿವನ ಕೃಪೆ. ನಿನ್ನ ನೋಡಲು ಕಣ್ಣಪ್ಪ ಬಂದಿದ್ದಾನೆ. ಕಣ್ಣಪ್ಪ ಬಾ, ಕಣ್ಣಪ್ಪ ಬಾ, ಕಣ್ಣಪ್ಪ ಬಾ, ಪ್ರಸಾದ ಮಾಡೋಣ, ಕುಳಿತುಕೊಳ್ಳು. ಕುಳಿತುಕೊಳ್ಳು ಕಣ್ಣಪ್ಪ, ಪ್ರಸಾದ ಮಾಡು. ಮಹಾದೇವಿ, ಪ್ರಸಾದದ ವ್ಯವಸ್ಥೆಯನ್ನು ಮಾಡು. ಕಣ್ಣಪ್ಪ, ನನಗೆ ಪ್ರಸಾದ ಬೇಡವ್ವ. ನನಗೆ ಹುಟ್ಟು ಕುರುಡನಾಗಿರುವ ನನಗೆ ಕಣ್ಣು ಕಣಿಸಿದ್ರ ಈ ಜಗಜ್ಜನೇ ರೂಪವಾದ ನಿನ್ನ ತಾಯಿ ದರ್ಶನ ಮಾಡಬೇಕು, ಜಗತ್ತನ್ನೇ ನೋಡ್ಬೇಕಂತ ಆಸೆ ಪಡಾಕತ್ತೀನವ್ವ ನಾನು. ನೀ ಕಣ್ಣು ಕೊಟ್ಟದ್ರ ನಿನ್ನ ಮುಖಾರವಿಂದ ನೋಡಿದ್ಮೇಲೆ ಶಿವ ಕರ್ಕೊಂಡ್ರು ಚಿಂತಿಲ್ಲವ್ವ. ನನಗೆ ದೃಷ್ಟಿ ಕೊಡೆವ್ವ, ಅದನ್ನೇ ನೋಡೆವ್ವ ನನ್ನ ಆಸೆ. ನೀ ಎಲ್ಲದಿಯವ್ವ, ನಿನ್ನ ನಮಸ್ಕಾರ. ನಿನಗೆ ದೃಷ್ಟಿ ಬಂದೇ ಬರುತ್ತದೆ. ಆ ಶಿವ ಒಲಿದರೆ ನಿಂಗೆ ದೃಷ್ಟಿ ಬಂದೇ ಬರುತ್ತದೆ. ಈ ವಿಭೂತಿಯನ್ನು ಧರಿಸಿಕೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿನ್ನ ಸಲುವಾಗಿ ಆ ಶಿವನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಕಣ್ಣಪ್ಪನಿಗೆ ಕಣ್ಣು ಕೊಡು ಶಿವ, ಕಣ್ಣು ಕೊಡು ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಗತ್ತನ್ನು ಕಾಣಿಸ್ತಿತ್ತು. ಜಗತ್ತೇ ಅಷ್ಟು ಸುಂದರವಾಗಿದೆ. ಕುಳಿತಂತ ಕರ್ನಾಟಕದ ಶಿವಶರಣರೆಲ್ಲರೂ ನನ್ನ ಕಡೆಗೆ ಕಾಣಿಸ್ತಾರೆ. ಅದ್ಭುತ, ಅದ್ಭುತ, ಇದು ಅದ್ಭುತ. ಜಗಜ್ಜನನಿ ಸ್ವರೂಪವಾದ ಲಿಂಗಮ್ಮ, ನಿನಗೆ ನಾನು ಶರಣಾರ್ಥಿಗಳು. ಕಣ್ಣು ಕೊಟ್ಟ ತಾಯಿಗೆ ನಿನಗೆ ನಾನು ಶಿರವಾಗಿ ನಮಸ್ಕಾರವನ್ನು ಮಾಡುತ್ತೇನೆ. ಇದರಲ್ಲಿ ನನ್ನದೇನೂ ಇಲ್ಲ, ಎಲ್ಲವೂ ಶಿವನ ಕೃಪೆ. ಕುಳಿತುಕೋ ಕಣ್ಣಪ್ಪ. ಇದೀಗ ಬಸವಣ್ಣ ಮತ್ತು ಮೋಳಿಗೆ ಮಾರಯ್ಯನವರು ಕಲ್ಯಾಣ ಪಟ್ಟಣದಲ್ಲಿ ಸಂಚಾರಗೈಯುತ್ತಿರುವುದು. ಅಣ್ಣ ಬಸವಣ್ಣನವರೇ, ಇವಳು ಉಮರಾಣಿಯಿಂದ ಬಂದಿದ್ದಾಳೆ, ಲಿಂಗಮ್ಮನೆಂದು. ಕಲ್ಯಾಣಕ್ಕೆ ಬಂದು ಬಡವ ಬಲ್ಲಿದರ ಸೇವೆ ಮಾಡುತ್ತಾ ದಾಸೋಹ ಕಾಯಕದಲ್ಲಿ ನಿರತಳಾಗಿದ್ದಾಳೆ. ಲಿಂಗಮ್ಮ, ಲಿಂಗಮ್ಮ ನೋಡಿಲಿ. ಹಾ, ಬಸವಣ್ಣನವರು ಶರಣು ಗುರುಗಳೇ, ಶರಣು ಶರಣು, ಶರಣಾರ್ಥಿ. ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತಯ್ಯ. ಏನು ನೀವು ಮಾಡುತ್ತಿರುವುದು? ಅನುಭವ ಮಂಟಪ ಮಾಡುವುದೆಲ್ಲ ಈ ಕಾರ್ಯಗಳನ್ನು ನೀವು ಕಲ್ಯಾಣದಲ್ಲಿ ಮಾಡುತ್ತಿರುವುದು? ನಾನು ಬಂದದ್ದೇ ನಿಮ್ಮನ್ನು ಎಲ್ಲ ಶರಣರನ್ನು ಕಾಣಲು. ನಾನು ಬಂದು ಎಲ್ಲರನ್ನು ನೋಡಿ ಅನುಭವವನ್ನು ಕೇಳಲು ಬಂದೆ ತಂದೆ. ಆದರೆ ಕಾಯಕದಲ್ಲಿ ನಿಂದೆ. ಕಲ್ಯಾಣಕ್ಕೆ ಬಂದು ಎಲೆ ಮರ ಕಾಯಿಯ ಹಾಗೆ ದೀನ ದಲಿತ ದಿಕ್ಕಿಲ್ಲದವರ ಸೇವೆ ಮಾಡಿ ಈ ಕಾರ್ಯ ನೋಡಿ ಮನಸ್ಸು ತುಂಬಿತ್ತು ತಾಯಿ. ಶಿವಶರಣಿಯಾದ ನಿನ್ನ ದರ್ಶನದಿಂದ ನಾನು ಪುಣ್ಯನಾದೆ. ದಾಸೋಹವೆಂಬ ಸೋಹೆಗೊಂಡು ಹೋಗಿ ಭಕ್ತ ಕಂಡೆ, ಜಂಗಮ ಕಂಡೆ, ಲಿಂಗವ ಕಂಡೆ, ಪ್ರಸಾದ ಕಂಡೆ. ಇಂಪಿ ಚತುರ್ವಿಧ ಪ್ರಸನ್ನನಾದ ಕಾಣ ಕೂಡಲ ಸಂಗಮ ದೇವ. ಗುರು ಲಿಂಗ ಜಂಗಮದಿಂದ ಪಾದೋದಕ ಪ್ರಸಾದವಾಯಿತು. ಈ ಭಾವವೇ ಮಹಾನುಭಾವವಾಗಿ ನನಗೆ ಮತ್ತೆ ಬೇರೆ ಪ್ರಸಾದವೆಂಬುದಿಲ್ಲ ಕೂಡಲ ಸಂಗಮ ದೇವ. ಕಲ್ಯಾಣದಲ್ಲಿ ಅನ್ನದಾಸೋಹಿಗಳಿದ್ದಾರೆ, ವಚನಕಾರರೂ ಇದ್ದಾರೆ, ಜ್ಞಾನ ದಾಸೋಹಿಗಳೂ ಇದ್ದಾರೆ, ಕಾಯಕ ನಿಷ್ಠ ಶರಣರೂ ಇದ್ದಾರೆ. ಆದರೆ ನೀನು ಇಲ್ಲಿ ಬಂದಂಥ ಜನರಿಗೆ ಕಷ್ಟ ಪರಿಹರಿಸಲು ಸಿದ್ದರಾಮನಿಂದ ಬರೆದ ದೃಷ್ಟಿಯೋಗದ ಫಲವನ್ನು ತಿಳಿಸುತ್ತಿರುವಿ. ಇನ್ನು ಮೇಲೆ ನೀನು ಲಿಂಗಮ್ಮ ಅಲ್ಲ, ದಾನ ದಾಸೋಹಿ ದಾನಮ್ಮ ಎಂದು ಪ್ರಖ್ಯಾತಳಾಗು. ಆಗಲಿ. ದಾನ ದಾಸೋಹ ದಾನಮ್ಮನಿಗೆ ಜಯವಾಗಲಿ. ದಾನ ದಾಸೋಹ ದಾನಮ್ಮನಿಗೆ ಜಯವಾಗಲಿ. ಮಾರಯ್ಯನವರೇ,
ದಾನಮ್ಮನನ್ನು ಅನುಭವ ಮಂಟಪಕ್ಕೆ ಕರೆದುಕೊಂಡು ಬನ್ನಿ. ಆಗಲಿ ತಂದೆ. ದಾನಮ್ಮ, ನೀನಿನ್ನು ಅನುಭವ ಮಂಟಪಕ್ಕೆ ಹೋಗೋಣ ನಡೆ. ಕದಳಿ ಮಹಿಳಾ ವೇದಿಕೆಯ ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನಿಂದ್ಯತ್ತ ಸಂಬಂಧವಯ್ಯ, ಎತ್ತನಿಂದ್ಯತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತನಿಂದ್ಯತ್ತ ಸಂಬಂಧವಯ್ಯ, ಎತ್ತನ ಮಾಮರ ಎತ್ತನ ಕೋಗಿಲೆ, ಗುಹೇಶ್ವರ ಲಿಂಗಕ್ಕೂ ಯನಗೆಯೋ, ಎತ್ತನಿಂದ್ಯತ್ತ ಸಂಬಂಧವಯ್ಯ, ಎತ್ತನ ಮಾಮರ ಎತ್ತನ ಕೋಗಿಲೆ. ಪ್ರಭುಗಳೇ, ದಾನಮ್ಮ ಬಂದಿದ್ದಾರೆ. ಬನ್ನಿ ತಾಯಿ, ದಾನದಾಸಿ ದಾನಮ್ಮ ಬನ್ನಿ. ದಾನಮ್ಮ, ರಾಜ್ಯಕ್ಕೆ ಚಕ್ರವರ್ತಿಗಳು ಆಗುವವರು ಬಹಳಷ್ಟು ಜನ ಇದ್ದಾರೆ, ಆದರೆ ಧರ್ಮಕ್ಕೆ ಚಕ್ರವರ್ತಿಗಳು ಆಗುವವರು ಬಹಳ ವಿರಳ. ಧರ್ಮಕ್ಕೆ ಚಕ್ರವರ್ತಿ ಆಗಲು ಹೆಣ್ಣಾದರೇನು ಗಂಡಾದರೇನು ತಾಯಿ, ಸಾಧಿಸು ತಾಯಿ ಸಾಧಿಸು. ಮಡಿವಾಳ ಮಾಚಿ ದೇವರಂತೆ ಘನಾಚಾರಿ ಆಗು ತಾಯಿ. ಆಗಲಿ ಪ್ರಭುಗಳೇ. ಅಕ್ಕ ಮಹಾದೇವಿ ನನ್ನ ಮೊದಲೇ ಮಗಳು ಆದರೆ, ದಾನಮ್ಮ ನೀನು ನನ್ನ ಎರಡನೇ ಮಗಳು. ನಮ್ಮ ಅನುಭವ ಮಂಟಪದಲ್ಲಿ ಬಂದು ವಿರಾಜಿಸು. ಇದು ಅನುಭವ ಮಂಟಪವು, ಇದು ಗಣತರ ಮೋಕ್ಷದುಮ್ಮನಿಯ ಸಾಧನವು, ಇದು ಅನುಭವ ಮಂಟಪವು, ಇದೇ ಕರಸ್ಥಲ ಇಷ್ಟಲಿಂಗವು, ಇದೇ ಕರಸ್ಥಲ ಪ್ರಾಣಲಿಂಗವು, ಇದೇ ಶತಸ್ಥಳ ಬ್ರಹ್ಮಘೋಷವು, ಇದೇ ಪರತರ ಜ್ಞಾನಬೋಧವು, ಇದು ಅನುಭವ ಮಂಟಪವು. ಬಸವನ ಮರದೊಳಿರಲು ಹರ ಬಸವನ ಮರದೊಳಿರಲು, ನಾಲ್ಕು ದೇಶದ ನೋಡಿರಲು, ಬಸಿದರು ದ್ರಾಕ್ಷಿ ಮಾಲೆಗಳು, ಹೊನ್ನ ಸುಣ್ಣ ಕಲಸಿದಂತೆ